ಸರ್ ಆಕ್ಚುಲಿ ನಿಮ್ದು ವಿಡಿಯೋಸ್ ನನ್ನ ವೈಫ್ ಸಜೆಸ್ಟ್ ಮಾಡಿದ್ರು. ಹಾ. ನೀವು ಆಕ್ಚುಲಿ ಅದನ್ನ ನೋಡ್ಲೇಬೇಕು, ನೀವು ನೋಡಿ ಅಂತ. ಅದ್ ನಾನು ನೋಡಕ್ಕೂ ಮುಂಚೆ ಅವ್ರ ರೀಸನ್ ಕೊಟ್ಟಿರ್ಲಿಲ್ಲ, ನೀವು ನೋಡ್ಬಿಟ್ಟು ಆಮೇಲೆ ಹೇಳಿ ಅಂದಿದ್ರು. ನಾನು ಫಸ್ಟ್ ಸ್ಟಾರ್ಟಿಂಗ್ ಒಂದು 2 ವಿಡಿಯೋಸ್ ನೋಡಿದೆ. ಆಮೇಲೆ ನಿಮ್ ಪೇಜ್ ಓಪನ್ ಮಾಡಿ ಎಲ್ಲಾ ವಿಡಿಯೋಸ್ ನೋಡಿದೆ. ಆಮೇಲೆ ರಿಯಲೈಸ್ ಆಯ್ತು ವೈಫ್ ಏನಕ್ಕೆ ಸಜೆಸ್ಟ್ ಮಾಡಿದ್ರು ಅಂತ. ಆಕ್ಚುಲಿ ಸರ್ ನನ್ನ ಫಾದರ್ ಅಸ್ಟ್ರಾಲಜರ್ ಆಗಿದ್ರು, ಆದ್ರೆ ಅವ್ರಿಗೆ ಎಕ್ಸ್ಪೈರ್ ಆಗಿದ್ದಾರೆ. ನಾವು ಅವ್ರ ಅಸ್ಟ್ರಾಲಜರ್ ಆಗಿದ್ದಾಗ ನಂಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಅವ್ರು ನನ್ನ ಜಾತಕನೇ ಪ್ರಿಂಟ್ ತೆಗೆದಿಟ್ರು, ನಾನು ಅರ್ದಿಡುವೆ, ನಾನು ಇದನ್ನೆಲ್ಲ ತಲೆಗೆ ತುಂಬಬೇಡ, ನಂಗೆ ಇದೆಲ್ಲ ಇಷ್ಟ ಇಲ್ಲ, ಬಿಟ್ಬಿಡು ಅಂತ ಎಲ್ಲ ಇದು ಮಾಡುವೆ. ಫೈನ್ ಅದು. ಬಟ್ ನಮ್ಮ ಫಾದರ್ ಒಂದು ಸರ್ಟನ್ ರೀಸನ್ ಎಕ್ಸ್ಪೈರ್ ಆದ್ರು, ಅಂದ್ರೆ ಬೈ ಸೆಲ್ಫ್ ಅವ್ರು ಎಕ್ಸ್ಪೈರ್ ಆಗಿದ್ದು. ನಾನು ಒಂದೇ ಥಾಟ್ ಬಂತು ಅವ್ರು ಎಕ್ಸ್ಪೈರ್ ಆದ್ಮೇಲೆ, ಇಷ್ಟೆಲ್ಲಾ ಜನಗಳಿಗೆ ಶಾಸ್ತ್ರ ಹೇಳ್ತಿದ್ರು, ಇಷ್ಟೆಲ್ಲಾ ಮಾಡಿದ್ರು, ನಾನು ಯಾರು ಬೈಕಂಡ್ ತಿರ್ಗಾಡ್ತಿರ್ಲಿಲ್ಲ. ಎಲ್ಲ ಒಂದು ಸಕ್ಸಸ್ ಆಯ್ತು, ಅದೇನ್ ಬೇಕು ಅಂತ ಹೇಳೋರೋ ಏನು ಅಂತ ಹೇಳೋರೋ ಒಟ್ಟಲ್ಲಿ ಅಂತಿದ್ರು. ಆ ತರ ಒಂದು ರಿವ್ಯೂ ಚೆನ್ನಾಗಿತ್ತು ಅವ್ರಿಗೆ. ಅಂದ್ರೆ ಯೂಟ್ಯೂಬ್ ಎಲ್ಲ ಇರಲಿಲ್ಲ, ಜನ ಮನೆಗೆ ಬರೋರು ಹೋಗೋರು. ಸೊ ಆ ಥರ ಇತ್ತಲ್ಲ, ಅಂಥವ್ರಲ್ಲಿ ನಮ್ಮ ತಂದೆಗೆ ಯಾಕೆ ಈ ಥರ ಆಯಿತು, ಇದರಿಂದ ಏನೋ ಸತ್ಯ ಇರಬೇಕೇನೋ ಅಂದ್ಬಿಟ್ಟು ನಾನು ಅಸ್ಟ್ರಾಲಜಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟು ಗೈಡ್ಲೈನ್ಸ್ಗೆ ಒಬ್ರು ಗುರುಗಳ ಹತ್ರನೇ ಹೋಗಿ ಸೇರಿಕೊಂಡೆ. ನಂಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಆಮೇಲೆ ಅಪ್ಪ ಇಟ್ಟಿದ್ದ ಬುಕ್ಗಳೆಲ್ಲ ಒಂದು ಬುಕ್ ಓದೋಕ್ಕೆ ಶುರು ಮಾಡಿದೆ. ಅದು ನೀವು ವಾಸ್ತು ಇದ್ರಲ್ಲಿ ಹೇಳಿದಿರಲ್ಲ, ಅದು ಕ್ಯೂರಿಯಾಸಿಟಿಗೆ ಬಿಲ್ಡ್ ಆಗಿಬಿಡುತ್ತೆ, ಓದಬೇಕು ಅಂತ ಓದ್ತಾ ಹೋದೆ. ನನಗೆ ಒಂದು ಫೈನ್ ಡೇ ಅದು ನನಗೆ ಅದರಿಂದ ಮತ್ತೆ ಅಪ್ಪನ ಜಾಗಕ್ಕೆ ಹೋಗಿ ಕುತ್ಕೋಬೇಕು ಮಾಡಬೇಕು ಅನ್ನೋದು ಇರಲಿಲ್ಲ. ಬಟ್ ನಮ್ಮ ತಂದೆ ಇಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಕೊಂಡು ಈ ಥರ ಅಸ್ಟ್ರಾಲಜಿ ಎಲ್ಲ ಹೇಳ್ತಿದ್ರು. ಸೊ ಅದು ನನಗೂ ಹೇಳಿತು, ಹೋದೆ, ಎಲ್ಲ ಓದ್ದೆ. ಬಟ್ ನನಗೆ ಆಮೇಲೆ ಜನಗಳು ಅಂದ್ರೆ ಅಪ್ಪನ ಹತ್ರ ಬರ್ತಿದ್ರಲ್ಲ, ಅವರೇ ಬಂದು ಇಲ್ಲ ನೀವೇ ಹೇಳ್ಬೇಕು ಅಂತ ಇದು ಮಾಡಕ್ ಶುರು ಮಾಡಿದ್ರು. ನನಗೆ ಒಂದು ಚೆನ್ನಾಗಿ ಗೊತ್ತಿತ್ತು, ಇದ್ರಲ್ಲಿ ಸತ್ಯಾಂಶ ಇಲ್ಲ. ಬಟ್ ಇದನ್ನ ನಾನು ಜನಗಳ ಮುಂದೆ ಹೇಗೆ ತಗೊಂಡೋಗ್ಲಿ, ಇದು ನಾನು ಮಾಡೋ ತಪ್ಪು. ಅಪ್ಪ ಏನಕ್ಕೆ ಮಾಡ್ತಿದ್ರೋ ಬಿಡ್ತಿದ್ರೋ ನಂಗೆ ಗೊತ್ತಿಲ್ಲ. ಮೇ ಬಿ ಯಾಕೆಂದ್ರೆ ಇವತ್ತು ಸರ್ ನಾನು ವರ್ಕಿಂಗ್ ಅಲ್ಲಿ ಇದ್ದೀನಿ, ಒಂದು ಒಳ್ಳೆ ಆರ್ಗನೈಸೇಷನ್ ವರ್ಕಿಂಗ್ ಅಲ್ಲಿ ಇದ್ದೀನಿ. ಸೊ ನನಗೆ ಅದರದ್ದು ಅಮೌಂಟ್ ಡಿಪೆಂಡೆನ್ಸಿ ಇಲ್ಲ, ಅದರ ಇನ್ಕಮ್ ಡಿಪೆಂಡೆನ್ಸಿ ಇಲ್ಲ ಅದರದ್ದು. ಸೊ ಮೇ ಬಿ ನನ್ನ ಫಾದರ್ ಅದನ್ನೇ ಡಿಪೆಂಡೆನ್ಸಿ, ಅಂದ್ರೆ ಅವ್ರದ್ದೆಲ್ಲ ಅದೇ ಫೀಲ್ಡ್ ಅಲ್ಲೇ ಇದ್ದಿದ್ದಲ್ಲ ತಾತನ ಕಾಲದಿಂದ. ಸೊ ಅದು ಒಂದು ಡಿಪೆಂಡೆನ್ಸಿ ಇದ್ದಿದ್ದಕ್ಕೋಸ್ಕರ ಅಪ್ಪ ಮಾಡ್ತಿದ್ರೋ ಏನೋ ನಂಗೆ ಗೊತ್ತಿಲ್ಲ. ಅದೆಲ್ಲ ಜಾಸ್ತಿ ಯೋಚನೆ ಮಾಡೋದು ಬೇಡ, ನಾನಂತೂ ಆ ಥರ ಆಗೋದು ಬೇಡ. ಜನಗಳಿಗೆ ಗೈಡ್ ಆ ಥರ ಅದೇ ದಾರಿಲಿ ತಗೊಂಡೋಗೋದು ಬೇಡ, ಒಂದು ಸ್ವಲ್ಪ ಗೈಡ್ ಮಾಡೋಣ, ಇದರಿಂದ ಆಚೆ ಕರೆಯೋಣ ಅಂತ ಫಸ್ಟು ಬರೋ ಜನಗಳಿಗೆ ಕೂರಿಸಿ ನಾನು ಬೇರೆ ಯಾರ್ದು ಯೂಟ್ಯೂಬರ್ಸ್ದಾಗಲಿ ಬೇರೆ ಇನ್ನೊಬ್ರು ಕಾಂಪಿಟೇಷನ್ಗಾಗಲಿ ಯಾರ ಹೆಸರನ್ನು ತಗೋತಾ ಇರಲಿಲ್ಲ ಸರ್. ನನ್ನ ಫಾದರ್ದೇ ಉದಾಹರಣೆ ಕೊಡ್ತಿದ್ದೆ. ನೋಡಿ ಅಮ್ಮ, ನಿಮ್ಗೆಲ್ಲ ಒಳ್ಳೇದಾಯ್ತು, ನಮ್ಮ ತಂದೆ ಹೇಳ್ದಂಗೆ ಆಯ್ತು, ಹಂಗೆ ಕೆಲಸ ಸಿಕ್ತು, ಹಿಂಗೆ ಆಯ್ತು ಅಂತಿರಲ್ಲ. ಈಗ ನಮ್ಮ ತಂದೆ ಗೊತ್ತಿರ್ಬೇಕಿತ್ತಲ್ವಾ, ನಾನು ಇಂಥ ದಿನ ಎಕ್ಸ್ಪೈರ್ ಆಗ್ತೀನಿ, ನಾನೇ ಹಿಂಗೆ ಮಾಡ್ಕೋತೀನಿ, ಅಥವಾ ಹಿಂಗೆ ಮಾಡ್ಕೊಂಡಾಗ ನನ್ನ ಮಕ್ಳಿಗೆ ಇಷ್ಟು ತೊಂದರೆ ಆಗುತ್ತೆ, ಎಲ್ಲ ಗೊತ್ತಿರ್ಬೇಕಿತ್ತಲ್ವಾ. ಅವ್ರು ಯಾಕೆ ಅದನ್ನೆಲ್ಲ ಸರಿಪಡಿಸ್ಲಿಲ್ಲ? ಹಂಗಾದ್ರೆ ಇದನ್ನೆಲ್ಲ ನೀವು ಯಾಕೆ ಬಿಲೀವ್ ಮಾಡ್ತೀರಾ ಅಂತ ನಾನು ಗೈಡ್ ಮಾಡಕ್ ಶುರು ಮಾಡಿದೆ. ಅದು ಫಸ್ಟ್ ಲೆವೆಲ್ ಹೋಯ್ತು ಸರ್. ಅದು ಯಾವ ತರ ಹೋಯ್ತು ಅಂದ್ರೆ ಜನ ಬೈಕ್ ಹೋಗಕ್ ಶುರು ಆದ್ರು. ಆಮೇಲೆ ನನ್ನ ವೈಫ್ಗೆ ಅಂದೆ, ಇದೇನೋ ಮಾಡಕ್ ಹೋಗಿ ಹೆಣ್ಮಕ್ಳು ಬೇರೆ ಇದಾರೆ, ಸುಮ್ನೆ ಯಾಕೆ ಮನೆ ಹತ್ರ ರಿಸ್ಕ್ ತಗೊಳ್ಳೋದು, ಬೇಡ, ಇದು ನಾವಿನ್ ಕೂರದ್ ಬೇಡ, ಇದ್ರ ನಾಲೆಡ್ಜ್ ಇದೆ, ಇದು ಸುಳ್ಳಂತೂ ಅಲ್ಲ. ಬಟ್ ಎಲ್ಲಿ ಯುಟಿಲೈಸ್ ಸರ್, ಮೇಜರ್ ಪ್ರಾಬ್ಲಮ್ ಏನು ಗೊತ್ತಾ ಸರ್, ನಮ್ ಜನಗಳಿಗೆ ಜ್ಯೋತಿಷ್ಯ ಅನ್ನೋದು ಸುಳ್ಳು ನಿಜ ಅಲ್ಲ, ಆಕ್ಚುಲಿ ನಿಜ. ಅದು ಜ್ಯೋತಿಷಿಗಳು ಸುಳ್ಳು, ಅದ್ರ ಜೊತೆಗೆ ನಮ್ ಜನಗಳು ತಪ್ಪು ಸರ್. ನಮ್ ಜನಗಳಿಗೆ ಜ್ಯೋತಿಷ್ಯನ ಯಾವ್ದಕ್ ಬಳಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ಮುಖ್ಯವಾಗಿ. ಅದು ನಮ್ಮ ಜನಗಳದು ಮೇನ್ ಪ್ರಾಬ್ಲಮ್. ಜ್ಯೋತಿಷ್ಯ ಅನ್ನೋದು ನಿಜ, ಅದನ್ನ ಏನಕ್ಕೆ ಯೂಸ್ ಮಾಡ್ತಿದ್ರು ನಮ್ಮ ಹಿಂದಿನ ಕಾಲದವರು, ಏನಕ್ಕೆ ಅನ್ನೋದು ನಾನು ತುಂಬಾ ಓದಿದ್ದೀನಿ, ಅದು ತಿಳ್ಕೊಂಡಿದ್ದೀನಿ. ಒಂದು ಏನು ನಮ್ಮ ಒಂದು ಸೈಂಟಿಫಿಕಲಿ ನಮ್ಮ ಒಂದು ಗ್ರಹಗಳ ಸಂಚಾರದಿಂದ, ಈಗ ಅಮಾವಾಸ್ಯೆ ಹುಣ್ಣಿಮೆಗೆ ಅಲ್ಲಾಗ ಡಿಫ್ರೆನ್ಸ್ ಇಂದ ಭೂಮಿ ಮೇಲೆ ಏನೇನು ಪರಿಣಾಮಗಳಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅದೊಂದು ಶಾಸ್ತ್ರಕ್ಕೆ ಉಟ್ಕೊಂಡಿದ್ದು. ಅದು ಅದನ್ನ ಅಷ್ಟು ಪರಿಗಣಿತವಾಗಿ ತಗೊಂಡಿದ್ದು ಅವ್ರುಗಳು, ಅದನ್ನ ಬೆಳೆಸ್ಕೊಂಡು ಬಂದಿದ್ದು. ಇವರು ಭೂಮಿ ರಿಫ್ಲೆಕ್ಷನ್ಸ್ಗಳನ್ನೆಲ್ಲ ಮನುಷ್ಯನ ಮೇಲೆ ರಿಫ್ಲೆಕ್ಟ್ ಮಾಡ್ತೀವಿ ಅಂತ ಹೋಗಿ ಅಲ್ಲಿ ನಡೆಯೋ ಗ್ರಹ ಸರ್. ನಾನು ಅದು ಎಷ್ಟೋ ಜನಕ್ಕೆ ಹೆಂಗ್ ಬಿಡಿಸಿದೀನಿ ಗೊತ್ತಾ, ಮುಂಚೆ ಅಲ್ಲ, ಅಟ್ಲೀಸ್ಟ್ ಇದು ಶುರು ಆಗಿದ್ದು ಪರಿಕಲ್ಪನೆಗೆ, ಜನಗಳ ಪರಿಕಲ್ಪನೆಗೆ ಬಂದಿದೆ ಯಾವಾಗ ಅಂದ್ರೆ ಈ ವರ್ಷ ಭವಿಷ್ಯ ಅಂತ ಬರಕ್ ಶುರು ಆಯ್ತು. ಉದಯ ಟಿವಿಲಿ ಜೈನ್ ಅವ್ರು ತಗೊಬಂದ್ರು. ಅಲ್ಲಿ ತನಕ ಇದು ಅಷ್ಟೊಂದು ಇದೇ ಇರ್ಲಿಲ್ಲ. ನಮ್ಮ ತಾತನ ಪುರೋಹಿತರು ನಾವು ಅವಾಗ್ಲೂ ನೋಡಿದೀವಿ. ನಮ್ಮ ತಾತನ ಹತ್ರ ಜನ ಏನಕ್ಕೆ ಬರೋರು ಅಂದ್ರೆ, ಸ್ವಾಮಿ ಇವತ್ತು ಹಿಂಗ್ ಹೋಯ್ತಾ ಇದೀವಿ ಪೂಜೆ ಮಾಡ್ಸಕ್, ರಾಹು ಕಾಲ ಎಷ್ಟು ಗಂಟೆಗೆ, ಇದು ಎಷ್ಟು ಗಂಟೆಗೆ ಅಂತ ಕೇಳೋರು. ಯಾಕೆಂದ್ರೆ ಅವತ್ತೆಲ್ಲ ಕ್ಯಾಲೆಂಡರ್ ಅದನ್ನು ಹಾಕಿಸ್ತಿರ್ಲಿಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಕೇಳ್ಕೊಳಕ್ ಬರೋರು. ಬಿಟ್ರೆ ಹಿರೀಕರು ಪೂಜೆಗೆ ನಮ್ಮ ತಾತನ ಕರಿಯೋರು, ಪೂಜೆ ಮಾಡಿಸ್ಕೊಳ್ಳೋರು. ಈ ಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆ, ವರ್ಷ ಪೂಜೆ, ಈ ಆಡಂಬರ ಯಾವುದು ನಮ್ಮ ತಾತನ ಕಾಲಕ್ಕೆ ಇರಲಿಲ್ಲ. ನಾನು ಆ ಪೀರಿಯಡ್ ನೋಡಿದ್ದೀನಿ. ಬಟ್ ನಮ್ಮ
ತಂದೆ ಪೀರಿಯಡ್ ಅಲ್ಲಿ ಇದು ತುಂಬಾ ಜಾಸ್ತಿ ಆಯ್ತು. ನಮ್ಮ ತಂದೆ ಇದು ಅವ್ರ ಸುಮಾರು ವರ್ಷ ಮಾಡಿರ್ಲಿಲ್ಲ. ನಮ್ಮ ತಾತನ ಹತ್ರ ಗಲಾಟೆ ಮಾಡಿದ್ರು, ನಾನು ಯಾವ್ದೇ ಕಾರಣಕ್ಕೂ ಈ ಪುರೋಹಿತಿಕೆ ಫೀಲ್ಡ್ ಬರಲ್ಲ ಅಂತ. ಇದಕ್ಕೆ ಬಂದ್ರು ಅವರು, ಬಟ್ ಇದ್ರಲ್ಲಿ ಸಕ್ಸಸ್ ಆಗಿದ್ರು. ಅವ್ರ ಕಾಲಕ್ಕೆ ಇದೆಲ್ಲ ಜಾಸ್ತಿ ಆಯ್ತು. ನಾನು ಎಲ್ಲಾ ವೇವ್ಸು 2 ವೇವ್ಸು ಅಂದ್ರೆ ನಾನು ನೋಡಿದ್ದೆ ಬುದ್ಧಿ ತಿಳಿದಾಗಿಂದನೂ. ತಾತನ ಕಾಲದ್ದು ಇದನ್ನು ನಾನು ಅದೆಲ್ಲ ಉದಾಹರಣೆ ಕೊಟ್ಟು ನಮ್ಮ ಜನಗಳಿಗೆ ಅರ್ಥ ಮಾಡ್ಸಕ್ ಹೋದೆ. ಈಗ ಬಂದೆ ಬೈಕೊಂಡು ಹೋದ್ರು. ಅದಾದ್ಮೇಲೆ ನನ್ನ ವೈಫ್ ಹತ್ರ ಒಂದ್ಸಲ ಮಾತಾಡಿದೆ, ಇಲ್ಲ ಇದನ್ನ ಇಲ್ಲಿ ಬರೋ ಜನಗಳಿಗೆಲ್ಲ ಹೇಳಕ್ಕಿದ್ರೆ ಅದು ತುಂಬಾ ಮಿನಿಮೈಸಲೈಸೇಷನ್ ಆಗ್ಬಿಡುತ್ತೆ. ಒಂದು ಯೂಟ್ಯೂಬ್ ಚಾನಲ್ ತೆಗ್ದು ಎಲ್ಲಾ ಚಾನಲ್ಸ್ ಅವರು ಏನ್ ಮಾಡ್ತಾರೆ, ಜ್ಯೋತಿಷಿಗಳು ಸುಳ್ಳು 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 ಅಂತ ಹೇಳ್ತಾರೆ. ಅದು ನಿಜನೇ, ಜ್ಯೋತಿಷಿಗಳು ಸುಳ್ಳಿದ್ದಾರೆ. ಆದ್ರೆ ನಮ್ ಜನಗಳು ಯಾವಾಗ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಅಥವಾ ಯಾವಾಗ ಒಂದು ಕೈಲ ಶಕ್ತಿ ಇಲ್ದಿರೋರ್ ತರ ಹೋಗಿ ಅವ್ರು ಬಂದೇ ಕೂತ್ಕೋತಾರೆ, ಅವಾಗ ಅದನ್ನ ಅವ್ರು ಬಂಡವಾಳ ಮಾಡ್ಕೋತಾರೆ. ಇದನ್ನ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ನಾವ್, ಯಾಕಂದ್ರೆ ಕಳ್ಳ ಜ್ಯೋತಿಷಿಗಳನ್ನ ಹುಡ್ಕತ ಕೊಡಕ್ ಆಗಲ್ಲ. ನಮ್ ಜನಗಳನ್ನ ನಾವು ಡೆವಲಪ್ ಮಾಡೋಣ, ಚಾನಲ್ ಓಪನ್ ಮಾಡೋಣ ಅಂದೆ. ಅವರು ನನ್ಗೆ ಎದುರಿಸ್ಬಿಟ್ರು, ಸರ್ ಮನೇಲಿ ಮಕ್ಳಿದಾರೆ, ಮಾವಂಗ್ ಒಂದ್ ಹೆಸರಿದೆ, ಅದು ಹಾಳು ಮಾಡ್ದಂಗ ಆಗುತ್ತೆ, ಎಲ್ಲ ಎಡವಟ್ ಮಾಡ್ತೀಯಾ, ಈಗ ನಮ್ದೇ ಸಾಕಷ್ಟು ಸಮಸ್ಯೆಗಳಿದೆ, ಅದನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಪ್ರಾಕ್ಟಿಕಲ್ ಲೈಫಲ್ಲಿ ಮೂವ್ ಆಗೋಣ, ಇದೆಲ್ಲ ಇನ್ನೂ ಒಂದು ಟೈಮ್ ಇದೆ ಅವಾಗ ಮಾಡ್ಕೊಳ್ಳೋಣ ಅಂತ ಅಂದಿದ್ದೆ ಅಂತ ವೈಫ್ ಅಂದಿದ್ರು. ಸೇಮ್ ರಿಲೇಟೆಡ್ ಟಾಪಿಕ್ಸ್ ಅಲ್ಲಿ ನೀವು ಈ ತರ ವಿಡಿಯೋಸ್ ಮಾಡ್ತಿರೋದು ಅವಳೆಲ್ಲೋ ನೋಡಿದಾಳೆ ಯೂಟ್ಯೂಬ್ ಅಲ್ಲೇನೆ, ನನಗೆ ಗೈಡ್ ಮಾಡೋದು. ನಾನು ನೋಡಕ್ ಹೇಳಿದ್ಲು. ಆಮೇಲೆ ನಾನು ಅಂದೆ, ನೀನ್ ಏನಕ್ಕೆ ನೋಡಕ್ ಹೇಳಿದೆ ಗೊತ್ತಾಯ್ತು, ಇದನ್ನೇ ತಾನು ನೀವು ಮಾಡಬೇಕು ಅಂತಿದ್ದು. ನೋಡಿ ಅಲ್ಲಿ ಎಷ್ಟೇ ಜನ ಕಮೆಂಟ್ ಹಾಕಿದ್ರು, ಅವ್ರು ಒಂದಷ್ಟು ನಿಮ್ದು ವಾಯ್ಸ್ ಕಾಲ್ಸ್ ಎಲ್ಲ ಹಾಕಿದ್ರಲ್ಲ ರೆಕಾರ್ಡಿಂಗ್ಸ್, ನೋಡು ಅವ್ರಿಗೂ ಎಷ್ಟು ಹಿಂಸೆ ಇದೆ. ಈಗ ಅಟ್ಲೀಸ್ಟ್ ಅವ್ರಿಗೆ ಆ ಏಜ್ ಇದೆ, ಆ ಕೆಪಾಸಿಟಿ ಇದೆ, ತಡ್ಕೋತಾರೆ, ಜನರಲೈಸ್ ಆಗಿ ತಗೋತಾರೆ. ನಿನ್ನ ಏಜ್ಗೆ, ನಿನ್ನ ವರ್ಕ್ ಪ್ರೆಷರ್ಗೆ ಈ ತರ ಎಲ್ಲ ಡಿಸ್ಟರ್ಬೆನ್ಸ್ಗಳು ಆಗ್ಬಿಟ್ರೆ ನಿನ್ಗೆ ಕಷ್ಟ ಆಗುತ್ತೆ, ಅದಕ್ಕೆ ನೀನ್ ಮಾಡಬೇಡ ಅಂದಿದ್ದು. ನೋಡು ಎಷ್ಟು ಚೆನ್ನಾಗಿದೆ, ಬೇಕಾದ್ರೆ ಒಂದ್ಸಲ ಅವ್ರಿಗೆ ಫೋನ್ ಮಾಡಿ ಖುಷಿಯಿಂದ ಅಪ್ರಿಶಿಯೇಟ್ ಮಾಡು ಅಂತ ಅನ್ಲು. ಅದಕ್ಕೆ ಎಲ್ಲಾ ವಿಡಿಯೋಸ್ ನೋಡಿ ನಿಮಗೆ ಕಾಲ್ ಮಾಡಿದೆ ಸರ್. ಥ್ಯಾಂಕ್ ಯು ರಿಯಲ್ ಜ್ಯೋತಿಷ್ಯ ಮರದಾಳದ ಮಾತು ಅಂತ ಹಾಕ್ಲಾ? ಹಾಕಿ ಸರ್, ಖಂಡಿತ ಹಾಕಿ. ಯಾಕೆಂದ್ರೆ ನೀಟಾಗಿ ಹೇಳಿದಿರಾ ಸರ್. ಯಾಕೆಂದ್ರೆ ನಾನ್ ನಮ್ ತಂದೆ ಇದ್ದಾಗೂ ನೋಡಿದೀನಿ. ಅಂದ್ರೆ ಎಷ್ಟು ಗಂಟೆಗೆ ಗೊತ್ತಾ ಸರ್, ಒಂದು 6:30 ಕೂತ್ಕೊಳ್ಳೋರು ಸರ್ ಎವ್ರಿ ಡೇ ಈವ್ನಿಂಗು. ಮಧ್ಯರಾತ್ರಿ 2 ಗಂಟೆ ಗಂಟ ಜನ ಕೂತ್ಕೊಂಡು ಶಾಸ್ತ್ರ ಕೇಳೋರು ಸರ್. ಅವ್ರು ಕೇಳ್ತಿದ್ ಪ್ರಶ್ನೆ ಮನೇಲೆ ಹೇಳ್ತಿದ್ದು, ನಮ್ಗೆ ಕಿವಿ ಮೇಲೆ ಬೀಳುದು. ಓಡಾಡ್ತಾ ನಾವು ರೂಮಲ್ಲೇ ಓಡಾಡ್ತಿರುವೋ ಇಲ್ಲ ಅಡಿಗೆ ಮನೇಲಿ ಏನೋ ಓಡಾಡ್ತಿರುವೆ, ಎಲ್ಲ ಕಿವಿ ಮೇಲೆ ಬೀಳುದು ನನ್ಗೆ. ಅದ್ ಕೇಳ್ತಿದ್ ಪ್ರಶ್ನೆಗಳು ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾನೇ ಕಲ್ತ್ಬಿಟ್ಟು ಕೂತ್ಕೊಂಡೆ. ಅವಾಗ ಜನ ಒಂಥರ ಪ್ರಶ್ನೆಗಳು ಕೇಳಕ್ ಶುರು ಮಾಡಿದ್ರು. ಅದು ಇನ್ನೂ ಒಂಥರ ಎಕ್ಸ್ಪೀರಿಯನ್ಸ್ ಆಯ್ತು. ನಾನು ಏನ್ ಜನಗಳು ಇಷ್ಟೊಂದು ವೀಕ್ ಮೈಂಡ್ ಸೆಟ್ಟಾ ಸರ್. ರಾತ್ರಿ ಕನ್ಸ್ ಬಿದ್ರೆ ಜನ ಶಾಸ್ತ್ರ ಬಂದು ಕೇಳ್ತಾರೆ ಸರ್. ಪಲ್ಲಿ ಬಿದ್ರೆ ಶಾಸ್ತ್ರ ಕೇಳ್ತಾರೆ ಸರ್. ಯಾವ ತರ ಆಗ್ಬಿಟ್ಟಿದಾರೆ ಅಂದ್ರೆ ಸರ್, ಮನುಷ್ಯ ಹುಟ್ಟದಾಗಿಂದ ಶುರು ಆದ್ರೆ, ಒಂದು ಮಗು ಹುಟ್ಟಿದ್ರೆ 3 ದಿನಕ್ಕೆ ಜಾತಕ ಬರ್ಕೊಡಿ ಅಂತ ಶುರು ಮಾಡ್ತಾರೆ ಸರ್. ಇನ್ನು ಅದು ಎಲ್ಲೋಗಿ ಎಂಡ್ ಆಗುತ್ತೆ ಅಂದ್ರೆ, ನಮ್ ತಂದೆ ವೆಂಟಿಲೇಟರ್ ಇದ್ದಾರೆ ಸರ್. ಡಾಕ್ಟ್ರು ಏನು ಆಗಲ್ಲ, ಇನ್ನು ಮುಗ್ದೋಯ್ತು, ಎಲ್ಲ ಮನೆಯವ್ರಿಗೆಲ್ಲ ಹೇಳ್ಕೊಬಿಡಿ ಅಂತ ಹೇಳಿದ್ದಾರೆ. ನೀವು ಒಂದು ಟೈಮ್ ಕೊಟ್ರೆ ವೆಂಟಿಲೇಟರ್ ತೆಗಿಸ್ತೀವಿ ಅಂತ ಬರ್ತಾರೆ ಸರ್. ಕಡ್ಡಲ್ಲ ಸರ್, ಹೃದಯ ಚುಚ್ತದೆ ಸರ್ ಸತ್ಯವಾಗ್ಲೂ ಸರ್. ವೆಂಟಿಲೇಟರ್ ತೆಗಿಯೋದೇ ಒಂದು ಮಹಾಪಾಪ. ಅದಕ್ಕೆ ಇವ್ರು ಟೈಮ್ ನೋಡ್ಕೊಂಡು ತೆಗಿಸ್ತಾರೆ ಸರ್. ಇಲ್ಲಿ ಡಾಕ್ಟ್ರಿಗೆ ಬೈಬೇಕಾ, ಜನಗಳಿಗೆ ಬೈಬೇಕಾ? ಯಾಕೆಂದ್ರೆ ಡಾಕ್ಟ್ರು ಅವ್ನ ಕೈಲಿ ಆಗಲ್ಲ ಅಂದ್ಮೇಲೆ ಅದನ್ನ ಇವ್ರಿಗೆ ಆಪ್ಷನ್ನೇ ಕೊಡದೆ ತೆಗ್ದ್ಬಿಡ್ಬೇಕು ಸರ್. ಇವ್ರಿಗೆ ಆಪ್ಷನ್ ಕೊಡ್ತಾನಂತೆ ಡಾಕ್ಟ್ರು, ಇವ್ರು ಬಂದು ನಮ್ಮನ್ ಕೇಳ್ತಾರಂತೆ. ನಾವು ಇವ್ರು ಮಾಡೋ ಒಂದು ಪಾಪಕ್ಕೂ ಒಂದು ಟೈಮ್ ಹಾಕಿ ಕೊಡ್ಬೇಕಂತೆ, ಒಳ್ಳೆ ಟೈಮ್. ಯಾವ ಕಾಲ ಸರ್ ಇದು? ಮಾಡ್ತಿರೋದೇ ಪಾಪ. ಇಲ್ಲ ಬದುಕಿರೋ ತನಕ ಬದುಕಿರ್ಲಿ ಅಂತ ಬಿಡ್ಬೇಕು. ಇಲ್ಲ ನಾನು ಪೇ ಮಾಡಕ್ಕಾಯ್ತಲ್ಲ, ನಾನು ತೆಗಿಸ್ತೀನಿ, ಅದಕ್ಕೆ ಒಂದು ಟೈಮ್ ಕೊಡಿ. ಆ ಪಾಪ ತೊಳ್ಕೊಳಕ್ ಒಂದು ಟೈಮ್ ಕೊಡಿ. ಇನ್ನೊಂದು ವಸ್ತು ಕಾನ್ಸೆಪ್ಟ್ ಸರ್, ಅದನ್ನ ಬೇಕಾದ್ರೆ ಸಂಪೂರ್ಣವಾಗಿ ಹೇಳ್ತೀನಿ. ಆಕ್ಚುಲಿ ಅದನ್ನ ರೆಕಾರ್ಡಿಂಗ್ ಹಾಕಿ ಸರ್, ತುಂಬಾ ಅವಶ್ಯಕತೆ ಇದೆ. ಏನ್ ಮಾಡ್ತಿದಾರೆ ಜನಗಳು ದೊಡ್ಡ ತಪ್ಪು ಅಂದ್ರೆ, ಈ ಒಂದು ಸಿಸರಿನ್ ಚಾಪ್ಟರ್ ಅಲ್ಲಿ ಪ್ರತಿಯೊಂದು ಡಾಕ್ಟ್ರು ಇವತ್ತು ಮಾಡ್ತಿರೋದೇ ಸಿಸರಿನ್. ನಾರ್ಮಲ್ ಕೇಸಸ್ ತುಂಬಾ ರೇರ್ ಕೇಸಸ್. ಸೊ ಸಿಸರಿನ್ ಅಂತ ಬಂದಾಗ್ಲೇ 1 ವೀಕ್ ಅವರು ಟೈಮ್ ಕೊಟ್ಬಿಡ್ತಾರೆ ಡಾಕ್ಟರ್. ಅವರೇ ಓಪನ್ ಆಗಿ ಹೇಗೆ ಹೇಳ್ತಾರೆ ಅಂದ್ರೆ, ನಿಮ್ ಜ್ಯೋತಿಷಿ ಅವ್ರನ್ನ ಏನೋ ಇದ್ರೆ ಕೇಳ್ಕೊ ಬಂದ್ಬಿಡಿಯಪ್ಪ, ಡೇ ಟು ಟೈಮ್ ಮಾಡ್ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾರಂತೆ. ಇವ್ರು ಬರ್ತಾರೆ, ಡೇ ಟು ಟೈಮ್ ಕೇಳ್ತಾರೆ, ಡೇ ಟು ಟೈಮ್ ಹಾಕೊಡ್ತೀವಿ, ಆ ಟೈಮ್ಗೆ ಬಾಂಡ್ ಮಾಡಿಸ್ಕೊತಾರಂತೆ. ಸೊ ಅಲ್ಲಿ ಎಲ್ಲಾ ಭಗವಂತ ಬದಲಾಯಿಸ್ಬಿಡ್ತಾನಂತೆ, ಗ್ರಹಗತಿಗಳೆಲ್ಲ ಚೇಂಜ್ ಆಗ್ಬಿಡ್ತಾರೆ. ಸರ್ ನನ್ ಕೇಳೋದು ಯಾವ ತರ ಇದು ಕಾನ್ಸೆಪ್ಟ್ಗಳು ಹೆಂಗ್ ವರ್ಕ್ ಆಗ. ನಾನು ಎಷ್ಟೋ ಜನಕ್ಕೆ ಬಿಡಿಸಿ ಹೇಳಿದೀನಿ ನೋಡಿ, ಬ್ರಹ್ಮ ಅನ್ನೋನು ಅವ್ನು ಯಾವ ಟೈಮ್ಗೆ ಅವನು
ಸೃಷ್ಟಿ ಮಾಡಬೇಕು ಅನ್ನೋದಿರುತ್ತೆ, ಆ ಟೈಮಿಗೆ ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿ ಮಾಡಿದಾಗ ಅದಕ್ಕೆಲ್ಲಾ ಶಕ್ತಿ ತುಂಬಿರ್ತಾನೆ. ಏನು ಜೀವನದಲ್ಲಿ ಮುಂದೆ ಸಮಸ್ಯೆಗಳು ಬರುತ್ತೆ ಅದನ್ನೆಲ್ಲ ತಡ್ಕೊಂಡು ಮುಂದುವರ್ಸೋ ಶಕ್ತಿ ಖಂಡಿತ ಆ ಮನುಷ್ಯನ್ ಕೊಟ್ಟಿರ್ತಾನೆ, ಆ ಜೀವಕ್ಕೆ ಕೊಟ್ಟಿರ್ತಾನೆ. ಅದಕ್ಕೆ ಅಂತ ಸಮಸ್ಯೆಗಳು ಕೊಡೋದು. ನೀವೇನ್ ಮಾಡ್ತೀರಾ, ಈ ಸಿಸರಿನ್ ಅಂತ ಹಾಕ್ಸ್ಕೊಂಡು ಒಳ್ಳೆ ಟೈಮ್ ಬರ್ಸ್ಕೊಂಡು ಹೋಗ್ತೀರಾ. ಉದಾಹರಣೆನೂ ಕೊಟ್ಟು ಹೇಳಿದೀನಿ ಸರ್ ಜನಗಳಿಗೆ. ಸಾಮಾನ್ಯವಾಗಿ ಈಗ ನೀವು ಜನರಲ್ ಆಗಿ ಹುಟ್ಟಿದ್ರೆ ಅವ್ನಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದನ್ನ ಎದುರಿಸೋ ಶಕ್ತಿನೂ ಭಗವಂತ ಕೊಟ್ಟೆ ಕಳ್ಸಿರ್ತಾನೆ. ಯಾರಿಗೂ ಎದುರಿಸೋ ಶಕ್ತಿ ಕೊಡದೆ ಅಂತೂ ಕಳ್ಸಿರಲ್ಲ. ನೀವು ಈ ಸಿಸರಿನ್ ಮಾಡ್ಕೊಂಡವ್ರಿಗೆ ಅಡ್ಡ ಪರಿಣಾಮ ಏನಾಯ್ತದೆ ಅಂದ್ರೆ ಅವ್ನು ಏನಕ್ಕೋ ಶಕ್ತಿ ಕೊಟ್ಟಿರ್ತಾನೆ, ಈ ಮಗುಗೆ ಆ ಶಕ್ತಿ ಇರಲ್ಲ. ಇದು ಇನ್ನೊಂಥರ ಒಳ್ಳೆ ವಿದ್ಯೆ ಇರ್ಬೋದು, ನಿಮ್ ಪ್ರಕಾರ ಒಳ್ಳೆ ದುಡ್ಡು ಮಾಡ್ಬೋದು, ಮುಂದೆ ಬರೋ ಯಾವ್ದೋ ದುರಂತ ತಡ್ಕೊಳ್ಳೋ ಶಕ್ತಿ ದೇವ್ರು ಕೊಟ್ಟಿರಲ್ವಲ್ಲ, ನೀವು ಅದನ್ನ ಕಿತ್ಕೊಬಿಟ್ಟಿರ್ತೀರಲ್ಲ ಸಿಸರಿನ್ ಮಾಡಿಸಿ. ಈ ತರ ಎಲ್ಲ ಎಕ್ಸಾಂಪಲ್ ಕೊಟ್ಟಿ ನಮ್ ಜನಗಳನ್ನ ಆಚೆ ತರಕ್ ಟ್ರೈ ಮಾಡಿದೆ ಸರ್. ಜನ ನನಗ್ ಬೈದ್ರು ಹೊರ್ತು, ಈ ಜ್ಯೋತಿಷಿಗಳು ಹೊಗಳಿದ್ರು ಹೊರ್ತು ನನಗೆ ನಾನು ಫೈನಲಿ ಒಂದೇ ಅನ್ಕೊಂಡಿದ್ದು, ನನ್ನ ಲೈಫ್ ಲೀಡ್ ಮಾಡ್ಬೇಕು, ನಾನು ನಿಮ್ಮನ್ ಬುದ್ಧಿವಂತರು ಮಾಡಕ್ ಆಗಲ್ಲ, ಐ ಆಮ್ ಸಾರಿ, ಐ ಆಮ್ ಹೆಲ್ಪ್ಲೆಸ್ ಅಂದ್ಬಿಟ್ಟು ನಾನು ಆಚೆ ಬಂದೆ ಅದರಿಂದ. ನಿಜವಾಗ್ಲೂ ಅಷ್ಟು ಜನಗಳು ಮೈಂಡ್ ಸೆಟ್, ನನ್ ಜನಗಳನ್ನ ವಸ್ತು ಅನ್ನಲ್ಲ, ಅವರ ಒಂದು ಮೈಂಡ್ ಸೆಟ್ ವೀಕ್ನೆಸ್ ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾರೆ ಸರ್. ಈಗ ಒಂದು ಮನೆ ಹಿರಿಕ್ರು ಮನೆ ಸರ್, ವಯಸ್ಸಾದ ಕಾಲದಿಂದ ಮುತ್ತಾತನ ಕಾಲದಿಂದ ಅದೇ ಮನೇಲಿ ಇರ್ತಾರಂತೆ. ಇವ್ರ ಮುತ್ತಾತಂಗೆ 1 ಡಜನ್ ಮಕ್ಕಳಂತೆ, ಇವ್ರ ತಾತಂಗೆ 1/2 ಡಜನ್ ಮಕ್ಕಳು, ಇವ್ರ ಅಪ್ಪಂಗೆ 3 ಮಕ್ಕಳು. ಈಗಿನ ಜನರೇಷನ್ ಹುಡುಗಿ ಮದುವೆ ಆಗಿದೆ, ಮಗು ಆಗಿಲ್ಲ. ನಮ್ಮ ಮನೆಗೆ ಯಾರೋ ಬಂದಿದ್ರು, ವಾಸ್ತು ದೋಷ ಅಂದ್ರು, ಬಾಗ್ಲು ಬದಲಾಯಿಸಿದೀವಿ ಅಂತಾರೆ. ಎಂತ ವಿಪರೀತ ಸರ್. ಅದೇ ಮನೇಲೆ ಮದುವೆ ಆಗವ್ರೆ, ಅವ್ರ ಮುತ್ತಾತ ಅವಾಗೆಲ್ಲ ಮನೇಲಿ ಮದುವೆ ಮಾಡ್ತಿದ್ದು, ಅದೇ ಮನೇಲೆ ಮದುವೆ ಮಾಡವ್ರೆ. ಅವ್ರಿಗೆ 12 ಮದುವೆ ಆಗಿರೋರ್ಗೆ 12 ಮಕ್ಕಳು, ಅವ್ರ ಮಗಂಗೆ 6, ಇನ್ನೊಬ್ಬ ಅವ್ರ ತಂದೆಗೆ 3, ಇವ್ರಿಗೆ ಮಕ್ಕಳಾಗ್ಲಿಲ್ಲ ಅಂದ್ಬಿಟ್ಟು ಬಾಗ್ಲು ಬದಲಾಯಿಸ್ತಾರಂತೆ, ಮಕ್ಕಳಾಯ್ತವಂತೆ ಸರ್. ಏನ್ ಸರ್ ವಿಪರ್ಯಾಸ ಇದು, ಯಾವ ತರ ವಿಪರ್ಯಾಸ? ಏನ್ ನಮ್ ಜನಗಳ ಗಂಡ ಹೆಂಡ್ತಿರಿಗೆ ಜಗಳ ಜಾಸ್ತಿ ಆಯ್ತೈತೆ, ನೀರ್ ಹರಿಯೋ ಜಾಗದಲ್ಲಿ ನಾವು ಬೆಂಕಿ ಹಚ್ತಾ ಇದೀವಿ, ಅಗ್ನಿ ಮೂಲೆ ಇಟ್ಬಿಟ್ಟಿದೀವಿ, ಅಲ್ಲಿ ಬಸ್ಲಲ್ಲಿ ನೀರು ಹೋಯ್ತೈತೆ, ಅದಕ್ಕೆ ಗಂಡ ಹೆಂಡ್ತಿರ್ಗೆ ಆಯ್ತಲ್ಲ ಅಂತ ಒಬ್ರು ಬರ್ತಾರೆ. ಸರ್ ಸೀರಿಯಸ್ಲಿ ನಮ್ ಜನಗಳನ್ನ ನಾವು ತಿದ್ದಕ್ ಸಾಧ್ಯ ಇಲ್ಲ. ಬಟ್ ನೀವು ಇಷ್ಟೆಲ್ಲ ಗೊತ್ತಿದ್ರು ನನ್ ಸಮಥಿಂಗ್ ನೀವೇನೋ ನಾನು ಮಾಡ್ತೀನಿ ಅಂತ ಪ್ರಯತ್ನ ಮಾಡಿದಿರಲ್ಲ, ಅದಕ್ಕೆ ನನ್ಗೆ ತುಂಬಾ ಖುಷಿ ಆಯ್ತು ಸರ್. ಅದಕ್ಕೆ ನಾನು ನಿಮ್ಗೆ ಕಾಲ್ ಮಾಡಿದೆ. ಯಾಕೆ ನನಗೂ ಇಷ್ಟು ನಾಲೆಜ್ ಇದ್ರು, ಬಟ್ ನಮ್ಗೆ ಧೈರ್ಯ ಇಲ್ಲ ಸರ್. ಹೋಗ್ಬೇಕು ಅನ್ಕೊಂಡಿರೋದು ಕರೆಕ್ಟ್ ದಾರಿಲೇ ಇದೆ, ನನ್ಗೆ ಗೊತ್ತಿದೆ, ನನ್ನ ಮೇಲೆ ನಂಗೆ ಕಾನ್ಫಿಡೆನ್ಸ್ ಇದೆ. ಬಟ್ ಎದುರುಗಡೆ ಬಂದಿದ್ದ ಜನಗಳೇ ಹಿಂಗ್ ಬೈಕ್ ಹೋಯ್ತವ್ರೆ, ಯೂಟ್ಯೂಬಲ್ಲಿ ಇನ್ನೇನೋ ಕಾಂಟ್ರವರ್ಸಿ ಆಗ್ಬಿಟ್ಟು ಇವತ್ತಿನ ಟ್ರೋಲ್ಗಳಿಗೆ ನಾನ್ ದಾರಿ ಆದ್ರೆ, ಯಾಕೆ ಮನೇಲಿರೋ ಹೆಣ್ಮಕ್ಳುಗಳ ಲೈಫ್ ಏನಾಗ್ಬೇಕು? ಆಮೇಲೆ ಎಲ್ಲೋ ಹೋಗುವಾಗ ಇವರಪ್ಪ ಹಂಗೇನೋ ಆಗಿದ್ರು ಅಂದ್ರೆ ಪಾಪ ಮಗು ಏನ್ ಮಾಡಿತ್ತು, ನಾವು ಮಾಡ್ಕೊಳ್ಳೋ ತಪ್ಪಿಗೆ ಇವೆಲ್ಲ ಯೋಚನೆ ಮಾಡಿ ನಾವು ಆ ಧೈರ್ಯ ಮಾಡ್ಲಿಲ್ಲ ಅಷ್ಟೇ. ಬಟ್ ಜನಗಳ ಮೌಢ್ಯತೆನೋ, ಅವ್ರ ವೀಕ್ನೆಸ್, ಅವ್ರ ಮೈಂಡ್ ಸೆಟ್ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಯಾಕೆ ನಾನ್ ನಮ್ಮನೇಲಿ ಎಲ್ಲಾ ಒಳ್ಳೆ ಇನ್ಸಿಡೆಂಟ್ಸ್ ನೋಡಿ, ಎಲ್ಲ ಕೆಟ್ಟ ಇನ್ಸಿಡೆಂಟ್ಸ್ ನೋಡಿ, ನಾವು ಸಿನ್ಸ್ ಪೂಜೆ ಮಾಡೋರಾಗಿ ಶಾಸ್ತ್ರ ಹೇಳೋರಾಗಿ ನನ್ನ ಇಬ್ರು ಪೇರೆಂಟ್ಸ್ನು ಆಕ್ಸಿಡೆಂಟ್ ಎಲ್ಲ ಕಳ್ಕೊಂಡಿರೋದು. ರೀಸನ್ ಏನು ಅನ್ನೋದು ನಂಗೆ ಗೊತ್ತು, ಅದೇ ಜಾಗದಲ್ಲಿ ನಾವು ಶಾಸ್ತ್ರ ಏನು ಹೇಳ್ತಾರೆ ಅನ್ನೋದು ನಂಗೆ ಗೊತ್ತು, ಅದನ್ನು ಕೇಳಿಸ್ಕೊತೀನಿ. ಬಟ್ ಪರ್ಸನಲ್ ರೀಸನ್ ಏನು ಅನ್ನೋದು ನಂಗೆ ಗೊತ್ತು, ನಗ್ತಾ ಇರ್ತೀನಿ ನಾನು ಒಳೊಳಗೇನೆ. ಅಲ್ಲ, ಇಲ್ಲಿ ಮನೇಲಿ ನಡೆದಿರೋ ಅಸಲಿ ಘಟನೆ ಇದು. ಇದಕ್ಕೆ ಕಾರಣ ನಿಮ್ಮ ತಂದೆಗೆ ಆ ಗ್ರಹ ಅಲ್ಲಿತ್ತು, ಈ ಗ್ರಹ ಇಲ್ಲಿತ್ತು, ಕಳತ್ರ ದೋಷ ಇತ್ತು ಅಂತ ನಂಬ್ತಾರೆ. ಮನೆಗೆ 3 ಬಾಗ್ಲಿತ್ತು, ಅದಕ್ಕೆ ನಿಮ್ಮ ಮನೆ ಹಿಂಗಾಯ್ತು ಅಂತಾರೆ. ಆಕ್ಚುಲಿ ಸಮಸ್ಯೆ ಮನುಷ್ಯಂದು, ನಮ್ಮ ಮನೆಯದು ಸಮಸ್ಯೆ. ಮನುಷ್ಯರಾಗ ನಾವು ಮಾಡ್ಕೊಂಡಿರೋ ಸಮಸ್ಯೆ. 3 ಬಾಗ್ಲು ಬಂದು ಸಮಸ್ಯೆ ಮಾಡಲಿಲ್ಲ, ಗ್ರಹ ಬಂದು ಸಮಸ್ಯೆ ಮಾಡಲಿಲ್ಲ. ಮನುಷ್ಯ ನಮ್ಮ ಒಂದು ವೈಯಕ್ತಿಕ ಆಸೆಗಳಿಂದ, ವೈಯಕ್ತಿಕ ಸಮಸ್ಯೆಗಳಿಂದ ಸಮಸ್ಯೆ ಮಾಡ್ಕೊಂಡು ಹೊರತು ಯಾವ ಗ್ರಹನೂ ಬಂದು ಮಾಡಲಿಲ್ಲ ಸರ್. ನಮ್ಮ ಪ್ರಯತ್ನ ಯಾವಾಗಲೂ, ನಮ್ಮ ಪ್ರಯತ್ನ ಒಂದು ಯಶಸ್ಸು ಕೊಟ್ಟಾಗ ಆ ಯಶಸ್ಸನ್ನ ಉಳಿಸ್ಕೊಳ್ಳೋ ಶಕ್ತಿನೂ ಬೇಕು ಮನುಷ್ಯಂಗೆ. ಆ ಯಶಸ್ಸನ್ನ ಉಳಿಸ್ಕೊಳ್ಳದೆ ದುರಾಂಕಾರಕ್ಕೆ ಅಥವಾ ದರ್ಪಕ್ಕೆ ಹೋದಾಗ ಅದು ಆಕ್ಸಿಡೆಂಟ್ ಆಗೋದು. ಆಕ್ಸಿಡೆಂಟ್ ಆದ್ಮೇಲೆ ನಿನಗೆ ರಾಹು ಅಲ್ಲಿತ್ತು, ಕೇತು ಇಲ್ಲಿ ಬಂತು ಅಂದ್ರೆ ಸರ್ ಡೈಲಿ ಇದು ನನ್ನ ಜನಗಳಿಗೆ ಹೆಂಗೆ ಹೇಳ್ತಾ ಗೊತ್ತಾ, ವರ್ಷಕ್ಕೊಂದ್ಸಲ ಬರ್ತಿತ್ತು ಅವಾಗೆಲ್ಲ ಅಸ್ಟ್ರಾಲಜಿ, ಆಮೇಲೆ ಮಂತ್ಲಿ ಜಾತಕ ಬಂತು, ಆಮೇಲೆ ಈಗ ವಾರ ಭವಿಷ್ಯ ಅಂತ ಬಂತು, ಇತ್ತೀಚೆಗೆ ದಿನ ಭವಿಷ್ಯ ಅಂತ ಬರ್ತಾ ಇದೆ, ನೆಕ್ಸ್ಟ್ ಕ್ಷಣ ಭವಿಷ್ಯ ಅಂತ ಬರ್ತದೆ. ಯಾಕೆಂದ್ರೆ ಪ್ರತಿಯೊಂದು ಗ್ರಹಗಳು ಕ್ಷಣಕ್ಕೂ ಡಿಗ್ರಿ ವಯಸ್ಸಲ್ಲಿ ಮೂವ್ ಆಯ್ತಾನೆ ಇರುತ್ತೆ, ಯಾವುದು ಸ್ಟಿಕ್ ಆಗಲ್ಲ. ಕ್ಷಣಕ್ಕೂ ಮೂವ್ ಆದಾಗ ನೆಕ್ಸ್ಟ್ ಇನ್ನೊಬ್ಬ ಪ್ರಳಯ ಅಂತ ಇದು ಕ್ಷಣಾರ್ಧದ ಭವಿಷ್ಯ ಅಂತ ತೆಗಿತಾರೆ ಯೂಟ್ಯೂಬ್ ಚಾನಲ್ನ ಸ್ವಲ್ಪ ದಿನದಲ್ಲೇ. ಇದೆಲ್ಲ ಅಲ್ಲಮ್ಮ, ವರ್ಷಕ್ಕೂ ಒಂದ್ಸಲ ಭವಿಷ್ಯ ಹೇಳ್ತಿದ್ದೇನಕ್ಕೆ ಅಂದ್ರೆ ಈ ವರ್ಷದಲ್ಲಿ ಬೆಳೆ ಎಷ್ಟು, ಮಳೆ ಎಷ್ಟು, ಹಾನಿ ಎಷ್ಟು, ಪ್ರಕೃತಿಯ ಮೇಲೆ ವೈಪರೀತ್ಯಗಳು ಗ್ರಹ ಸಂಚಾರದಿಂದ ಹೇಗಾಗತ್ತೆ. ಯಾಕೆಂದ್ರೆ ಬೆಳೆನ ಪ್ರಕೃತಿ ನಂಬಿ ನಾವು ಮಾಡ್ತಿದ್ರು ಆ ಕಾಲದಲ್ಲ, ಅದಕ್ಕೋಸ್ಕರ ಪ್ರಕೃತಿಯ ವೈಫಲ್ಯದಿಂದ ಬೆಳೆ ಜಾಸ್ತಿನ, ಮಳೆ ಜಾಸ್ತಿನ, ಹಾನಿ ಜಾಸ್ತಿನ ಅಂತ ಈ ಶಾಸ್ತ್ರನ ಉಪಯೋಗಿಸ್ತಿದ್ರು. ನೀವು ಇದಕ್ಕೆ ಪಲ್ಲಿ ಬಿತ್ತು, ಗನ್ಸ್ ಬಿತ್ತು, ಇನ್ನೊಂದು ಬಿತ್ತು ಅಂತೆಲ್ಲ ಕೇಳ
ಕೇಳಕ್ ಬಂದ್ರೆ ಏನ್ ಪ್ರಶ್ನೆ ಕೇಳಬೇಕು ಜ್ಯೋತಿಷ್ಯದಲ್ಲಿ ಅನ್ನೋದೇ ನಿಮ್ಗೆ ತಿಳಿದಿಲ್ಲ. ನೀವು ಬಂದು ಜ್ಯೋತಿಷ್ಯ ಕೇಳಕ್ ಬರ್ತೀರಾ? ನಾವು ಕೇಳಲ್ಲ ಅಂದ್ರೂ ಇಷ್ಟೊಂದು ದುಡ್ಡು ಕೊಡ್ತೀರಾ? ಖಂಡಿತ ಸರ್. ನಾವು ಈಗ ನಾನು ದುರಹಂಕಾರ ಆಡಲ್ಲ ಸರ್. ನಮ್ಮ ತಂದೆ ಅದೇ ದುಡ್ಡು ಅದರಲ್ಲೇ ಅವ್ರು ಇಲ್ಲಿವರೆಗೂ ಸರ್ ಡೇ ಎಂಡ್ ಅವ್ರು ತೀರೋಗೋ ದಿನನೂ ಪೂಜೆ ದೇವಸ್ಥಾನದಿಂದ ಬೀಗ ಹಾಕೊಂಬಂದೆ ಅವ್ರು ಮಾಡ್ಕೊಂಡಿದ್ದು. ಅವ್ರು ಯಾರಿಗೂ ಒಂದು ದಿನಕ್ಕೂ ಇಷ್ಟು ರೂಪಾಯಿ ಕೊಡಿ, ಪೂಜೆಗೆ ಇಷ್ಟು ರೂಪಾಯಿ ಕೊಡಿ ಅಂತ ಕೇಳ್ತಿರಲಿಲ್ಲ. ಫೈನಾನ್ಷಿಯಲ್ ವೈಸಲ್ಲಿ ನಿಮ್ಮ ಖುಷಿ. 5 ರೂಪಾಯಿ ಇರೋರ್ಗೂ 700, 50 ರೂಪಾಯಿ ಇರೋರ್ಗೂ 700. ಬಟ್ ಅವರು ಒಂದರಲ್ಲಂತೂ ಎಂಟರ್ಟೈನ್ ಮಾಡ್ತಿರ್ಲಿಲ್ಲ. ನಾನು ಅಬ್ಸರ್ವ್ ಮಾಡ್ದಂಗೆ ಈ ಬ್ಲ್ಯಾಕ್ ಮ್ಯಾಜಿಕ್ಕು ಅಳುಮುಳು ಯಾರೇ ಬಂದು ಕೇಳಿದ್ರು ಈಗ ಎಲ್ಲ ಶಾಸ್ತ್ರಕ್ಕೆ ಕೊನೆಯಲ್ಲಿ ಕೇಳೋರು, ಗುರುಗಳೇ ಒಂದು ನಿಂಬೆಹಣ್ಣು ಮಂತ್ರಿಸಿ ಕೊಟ್ಬಿಡಿ ನಮ್ಗೊಂಚೂರು ಧೈರ್ಯ ಅಂತ ಬೈತ್ ಕಳ್ಸೋರು ಅಂಥವ್ರಿಗೆಲ್ಲ. ಅವರು ಸ್ವಲ್ಪ ಪ್ರಯತ್ನಗಳು ಪಡೋರು. ಆದರೆ ಜೊತೆಗೆ ಅವ್ರಿಗೆ ನಾನು ಅಬ್ಸರ್ವ್ ಮಾಡ್ದಂಗೆ ಏನಿತ್ತು ಅಂದರೆ ಡಿಪೆಂಡೆನ್ಸಿ ಇತ್ತು ಸರ್. ಇನ್ಕಮ್ ಡಿಪೆಂಡೆನ್ಸಿ ಇತ್ತು. ಈಗ ನನಗೆ ಇನ್ಕಮ್ ಡಿಪೆಂಡೆನ್ಸಿ ಇಲ್ಲ ಸರ್. ನಾನು ಏನು ಅನ್ನಿಸ್ತು, ನಾನು ಸರಿ ಇಲ್ಲ ಈ ಜ್ಯೋತಿಷ್ಯ, ನಾನು ಹೇಳಲ್ಲ ಇದನ್ನು ತಪ್ಪು, ನಾನು ಜನಗಳ ಹೋಗಿ ಆಚೆ ಬಂದ್ಬಿಟ್ಟೆ. ಯಾಕೆ ನನಗೆ ಬೇರೆ ಇನ್ಕಮ್ ಇದೆ. ಬಟ್ ನನ್ನ ತಂದೆಗೆ ಆ ಇನ್ಕಮ್ ಇರಲಿಲ್ಲ ಸರ್. ಬೇರೆ ಯಾವುದೋ ಅಡಿಷ್ನಲ್ ಇನ್ಕಮ್ ಇರಲಿಲ್ಲ. ಅದನ್ನೇ ಬಿಲೀವ್ ಮಾಡ್ಕೊಂಡು ಬದುಕ್ತಾ ಇದ್ರು. ಸೊ ಅವ್ರು ತಪ್ಪು ಅನ್ನೋದು ಗೊತ್ತಿದ್ರು ಅದರಿಂದ ಆಚೆ ಬರೋ ಅವಕಾಶ ಇರಲಿಲ್ಲ. ಯಾಕೆಂದ್ರೆ ಅವರು ಹೆಂಡತಿ ಮಕ್ಕಳು ನಮ್ಮನ್ನೆಲ್ಲ ನೋಡ್ಬೇಕಿತ್ತಲ್ಲ. ಸೊ ಪರಿಸ್ಥಿತಿ ಅವ್ರನ್ನ ಕಟ್ಟಾಕ್ಬಿಟ್ಟು ಅದ್ರೊಳಗೆ ಇಟ್ಟಿತ್ತು.